ಇನ್ನು ಸಿಜೆ ರಾಯ್ ಕೇಸ್ನ ಮತ್ತೊಂದು ಸ್ಫೋಟಕ ಸುದ್ದಿಗಳು ನೀವು ಟಿವಿ9 ನಲ್ಲಿ ಗಮನಿಸಬಹುದಾಗಿದೆ. ಟಿವಿ9 ನಲ್ಲಿ ಆತ್ಮಹತ್ಯೆ ಕೇಸ್ನ ಕೆಲ ಎಕ್ಸ್ಕ್ಲೂಸಿವ್ ವಿಚಾರವನ್ನ ನೀವು ನೋಡ್ತಾ ಹೋಗಬಹುದು. ಸಿಜೆ ರಾಯ್ ಮೇಲೆ ರಾಜಕಾರಣಿಗಳಿಂದ ಒತ್ತಡ ಇತ್ತ ಅನ್ನುವಂಥದ್ದು ಮೊದಲ ಪ್ರಶ್ನೆ. ತಮ್ಮ ಪಾಲಿನ ಹಣವನ್ನ ವಾಪಸ್ ನೀಡೋದಕ್ಕೆ ಕೆಲ ರಾಜಕಾರಣಿಗಳು ಒತ್ತಡ ಹಾಕ್ತಾ ಇದ್ರು, ವಾಪಸ್ ಕೊಡೋದಕ್ಕೆ ಅನ್ನುವಂಥ ಶಂಕೆ ಇದೆ. ಆಮೇಲೆ ಗ್ರೂಪ್ನಲ್ಲಿ ಅಂದ್ರೆ ಇವರ ಗ್ರೂಪ್ನಲ್ಲಿ ಕಾನ್ಫಿಡೆಂಟ್ ಗ್ರೂಪ್ನಲ್ಲಿ ಕೆಲ ರಾಜಕಾರಣಿಗಳು ಹಣ ಹೂಡಿಕೆ ಮಾಡಿದ್ರು ಅನ್ನುವಂಥದ್ದು ಅನುಮಾನ. ಅಂತಹ ಒತ್ತಡವೂ ಕೂಡ ಆ ಒತ್ತಡದಿಂದಲೇ ಅನ್ನುವಂಥದ್ದಕ್ಕಿಂತ ಅಂತಹ ಒತ್ತಡವೂ ಕೂಡ ಇವರ ಆತ್ಮಹತ್ಯೆಗೆ ಕಾರಣ ಆಗಿರಬಹುದು ಅಂತ. ಹೀಗೆ ಕಾನ್ಫಿಡೆಂಟ್ ಗ್ರೂಪ್ನಲ್ಲಿ ರಾಜಕಾರಣಿಗಳಿಂದ ಏನಾದರೂ ಬಹಳ ಹೂಡಿಕೆ ಆಗಿತ್ತ? ಹಲವು ರಾಜಕಾರಣಿಗಳು ಹೂಡಿಕೆ ಮಾಡಿರುವಂತ ಮಾಹಿತಿ ಇದೆ. ಜೊತೆಗೆ ಈಗ ನಮಗೆ ಇಂಪಾರ್ಟೆಂಟ್ ಆಗಿ ಗಮನ ನಾವು ಕೊಡ್ತಾ ಇರುವಂತದ್ದು ಅಥವಾ ಪೊಲೀಸರು ಗಮನ ಕೊಟ್ಟಿರೋದೇನು ಅಂತಂದ್ರೆ ರಾಯ್ ಅವರ ಕಾಲ್ ಲಿಸ್ಟ್ ಹಾಗೆ ವಾಟ್ಸ್ಆಪ್ ಚಾಟ್ಗಳನ್ನ ಕೆದಕ್ತಾ ಇದ್ದಾರೆ. 3 ತಿಂಗಳ ವಾಟ್ಸ್ಆಪ್ ಚಾಟ್ಗಳನ್ನ ಪರಿಶೀಲಿಸೋದಕ್ಕೆ ಪೊಲೀಸರು ಸಜ್ಜಾಗಿದ್ದಾರೆ. ಕಳೆದ 3 ತಿಂಗಳಿಂದ ಸಿಜೆ ರಾಯ್ ಅವರ ಚಟುವಟಿಕೆಗಳು ಏನೇನಿತ್ತು ಅನ್ನುವಂಥದ್ದು ಕೂಡ ಈಗ ಪರಿಶೀಲನಾ ಹಂತದಲ್ಲಿದೆ. ಜೊತೆಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇತ್ತೀಚೆಗೆ ಸ್ವಲ್ಪ ಲಾಸ್ ನಲ್ಲಿತ್ತು ಅಂತಲೂ ಕೂಡ ಮೂಲಗಳ ಮಾಹಿತಿಯಾಗಿದೆ. ಕಳೆದ 2 ವರ್ಷಗಳಿಂದ ಅವರು ನಿರೀಕ್ಷೆ ಮಾಡದಷ್ಟು ಲಾಭ ಗಳಿಸೋದಕ್ಕೆ ಅವರಿಗೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಬೇರೆ ಬಿಸ್ನೆಸ್ಗೆ ಅವರು ಪ್ಲಾನ್ ಮಾಡ್ತಾ ಇದ್ರು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಇನ್ನು ಹಣ ಹೂಡಿದ್ದಂಥ ರಾಜಕಾರಣಿಗಳು ಅವ್ರು ನಿರೀಕ್ಷೆ ಮಾಡದಂಥ ರಿಟರ್ನ್ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಕೆಲ ಒತ್ತಡ ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ಈಗ ವ್ಯಕ್ತ ಆಗ್ತಾ ಇರುವಂಥ ಅನುಮಾನ. ತಮ್ಮ ಪಾಲಿನ ಹಣ ವಾಪಸ್ ನೀಡುವಂತೆ ಒತ್ತಡ ಹಾಕಿದ್ರು ಅನ್ನುವಂಥದ್ದು ಶಂಕೆ. ದುಬೈ ಹಾಗೆ ಬೇರೆ ಬೇರೆ ದೇಶಗಳಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಇವರೇನು ಹೊಂದಿದ್ರಲ್ಲ, ಯಾವ್ಯಾವ ದೇಶಗಳಲ್ಲಿ ಬಿಸ್ನೆಸ್ ಅನ್ನ ಹೊಂದಿದ್ರು, ಯಾರೆಲ್ಲ ರಾಜಕಾರಣಿಗಳು ಹಾಗೆ ಉದ್ಯಮಿಗಳ ಜೊತೆ ಸಂಪರ್ಕದಲ್ಲಿದ್ರು, ಸಿಜೆ ರಾಯ್ ಚಟುವಟಿಕೆಗಳು ಏನೇನಿತ್ತು ಕಳೆದ 3 ತಿಂಗಳಿಂದ ಅನ್ನುವಂಥ ಎಲ್ಲ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ದಿಸ್ ಇಸ್ ರಿಗಾರ್ಡಿಂಗ್ ದ ಪೊಲಿಟಿಕಲ್ ಪ್ರೆಷರ್ ಏನಾದರೂ ಇವ್ರ ಮೇಲೆ ಇತ್ತ ಅನ್ನುವಂಥ ವಿಚಾರವಾಗಿ ನಡೀತಾ ಇರುವಂಥ ತನಿಖೆಯ ಆಯಾಮ ಆಗಿದೆ. ಇದೊಂದೇ ಅಲ್ಲ, ಇದರ ಮುಂದುವರಿದ ಭಾಗವಾಗಿ ಇನ್ನೊಂದು ಅನುಮಾನ ವ್ಯಕ್ತ ಆಗ್ತಾ ಇರೋದೇನು ಅಂತಂದ್ರೆ, ಸಹಜವಾಗಿ ಈಗ ಬಿಸ್ನೆಸ್ ಪೀಪಲ್ ಎಲ್ಲ ಇದು ಸಾಮಾನ್ಯ ಆಗ್ಬಿಟ್ಟಿದೆ ಹವಾಲಾ ಅನ್ನುವಂಥದ್ದು. ಸೊ ಹವಾಲಾ ಮಾಫಿಯಾದಲ್ಲಿ ಏನಾದರೂ ಭಾಗಿಯಾಗಿದ್ರ ಸಿಜೆ ರಾಯ್ ಅನ್ನುವಂಥ ವಿಚಾರ. ಕಳೆದ 6 ತಿಂಗಳುಗಳಿಂದ ಕೇಂದ್ರ ತನಿಖಾ ಸಂಸ್ಥೆಗಳ ಕಣ್ಣಿಗೆ ರಾಯ್ ಅವರ ಕೆಲ ಹವಾಲಾ ವ್ಯವಹಾರಗಳು ಬಿದ್ದಿತ್ತು ಅನ್ನುವಂಥ ಗುಮಾನಿ ಕೂಡ ಇದೆ. 6 ತಿಂಗಳಿಂದ ನಿರಂತರವಾಗಿ ನಿಗಾ ಇಟ್ಟಿತ್ತು ಐಟಿ ಅಧಿಕಾರಿಗಳ ಟೀಮ್ ಅನ್ನೋದು ಮಾಹಿತಿ. ಸೊ ಇಡಿ, ಐಟಿ, ರೆವೆನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳಿಂದ ಕಣ್ಗಾವಲಿಡಲಾಗಿತ್ತು ಅನ್ನುವಂಥ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ಸೊ ಇದು ಹವಾಲಾಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಇವರ ಮೂವ್ಮೆಂಟ್ಸ್ ಇತ್ತ ಅಥವಾ ವ್ಯವಹಾರಗಳಿತ್ತ ಅನ್ನುವಂಥದ್ದು. ಈಗ ಹವಾಲಾ ಅನ್ನುವಂಥದ್ದು ಒಂದು ರೀತಿ ಮಾಮೂಲಿ ಆಗಿ ಹೋಗಿದೆ. ಸೊ ಯಾಕಂದರೆ ಲಕ್ಷಕ್ಕೇನೋ 300-400 ರೂಪಾಯಿ ಅದನ್ನು ತೆಗೆದುಕೊಳ್ತಾರೆ. ಆ ನಂತರ ಇಲ್ಲಿಂದ ನೀವು ದುಬೈಯೋ ಮತ್ತೊಂದು ಎಲ್ಲಿ ಬೇಕಾದರೂ ಹಣ ವರ್ಗಾವಣೆಗೆ ಅವಕಾಶ ಇದೆ ಅನ್ನುವಂಥ ರೀತಿಯಾಗೆಲ್ಲ ಅದೆಲ್ಲ ಏನು ಮುಚ್ಚಿಟ್ಟಿರುವಂಥ ಸಂಗತಿ ಏನಲ್ಲ. ಅಂಥ ವ್ಯವಹಾರಗಳ ವಿಚಾರ. ಏನೋ ರಾಯ್ಗೆ ಸಂಕಷ್ಟ ತಂದಿಟ್ಟಿರೋದು ಅಧಿಕಾರಿಗಳಿಗೆ ಸಿಕ್ಕಂತ ದಾಖಲೆಗಳ. ಹೌದು, ರಾಯ್ ವ್ಯವಹಾರದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ರು ಅಧಿಕಾರಿಗಳು. ಡಿಸೆಂಬರ್ನಿಂದ ಈ 1 ತಿಂಗಳುಗಳ ಕಾಲ ನಿರಂತರವಾಗಿ ಐಟಿ ದಾಳಿಯನ್ನ ನಡೆಸಲಾಗ್ತಾ ಇತ್ತು. 6 ತಿಂಗಳುಗಳಿಂದ ನಿರಂತರವಾಗಿ ದಾಖಲೆಗಳನ್ನ ಕಲೆ ಹಾಕಲಾಗ್ತಾ ಇತ್ತು. ಸುಮಾರು 3 ತಂಡಗಳು ಇದರಲ್ಲಿದ್ವು. ಅನೇಕ ದಾಖಲೆಗಳು ಸಿಕ್ಕಿದ್ದೆ ಅವರಿಗೆ ಅಂತ ಹೇಳಿ ರಾಯ್ ಅವರಿಗೂ ಕೂಡ ತಿಳಿದಿತ್ತು. ಸೊ ದಾಖಲೆಗಳ ಬಗ್ಗೆ ಏನು ಮಾಡಬಹುದು ಅಂತ ತಮ್ಮ ಲೀಗಲ್ ಟೀಮ್ ಅಥವಾ ತಮಗೆ ಬಹಳ ಆಪ್ತರ ಜೊತೆಗೆಲ್ಲ ಚರ್ಚೆಯನ್ನ ನಡೆಸ್ತಾ ಇದ್ರು. ಅರೆಸ್ಟ್ ಮಾಡಬಹುದು, ನನ್ನನ್ನ ನಿರಂತರವಾಗಿ ಜೈಲಿನಲ್ಲಿ ಇಡಬಹುದು ಅನ್ನುವಂಥ ಆತಂಕ ಕೂಡ ಅವರಿತ್ತು. ಜೈಲಿನಲ್ಲೇ ಜೀವನ ಆಗ್ಬಿಡುತ್ತಾ ಅನ್ನುವಂಥ ಭಯ ಕೂಡ ಅವರನ್ನ ಕಾಡ್ತಾ ಇತ್ತು ಅನ್ನುವಂಥದ್ದು ಮಾಹಿತಿ. ಇದನ್ನ ಕೆಲ ಆಪ್ತರೊಂದಿಗೆ ಅವರು ನಿರಂತರವಾಗಿ ಚರ್ಚೆಯನ್ನ ನಡೆಸ್ತಾ ಇದ್ರು ರಾಯ್ ಅನ್ನೋದು ತಿಳಿದು ಬರ್ತಾ ಇದೆ. ಇದು ಅವ್ರೇನಾದ್ರು ಜೈಲಿಗೆ ಹೋಗ್ಬೇಕಾಗ್ಬಿಡುತ್ತಾ ಅನ್ನುವಂಥ ಪ್ರಮೇಯದ ಬಗ್ಗೆ ಅವರು ಭಯಗೊಂಡಿದ್ರ ಅನ್ನುವಂಥದ್ದು ವಿಚಾರ. ಅಗೇನ್ ಇನ್ನೊಂದು ಸಂಗತಿ ಇಲ್ಲಿ ನಾವೇನು ಗಮನ ಕೊಡಬೇಕಾದಂಥದ್ದು, ಜೊತೆಗೆ ಪೊಲೀಸರಿಗೂ ಕೂಡ ಗುಮಾನಿ ಅಂತ ಅಂದ್ರೆ ಕೇರಳ ಎಲೆಕ್ಷನ್. ಹೌದು, ಕೇರಳ ಎಲೆಕ್ಷನ್ ಈಗ ಸದ್ಯದಲ್ಲೇ ನಡೆಯೋದಿದೆ. ಇವರು ಹೇಳಿ ಕೇಳಿ ಕೇರಳ ಮೂಲದವರು, ಕೇರಳದಲ್ಲಿ ಬಹಳ ಹೂಡಿಕೆ ಕೂಡ ಮಾಡಿದ್ದಾರೆ. ಹೀಗಾಗಿ ಕೇರಳ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗಿನ ಏನಾದರೂ ಲಿಂಕ್ ಇದೆಯಾ ಅನ್ನುವಂಥ ವಿಚಾರವಾಗಿಯೂ ಕೂಡ ಕೆಲ ಗುಮಾನಿ ವ್ಯಕ್ತ ಆಗ್ತಾ ಇದೆ. ಎಟ್ ಅಗೇನ್ ನಾವು ಮೊದಲೇ ಹೇಳಿದ ಹಾಗೆ ಇದು ಕೂಡ ಐಟಿ ಅಧಿಕಾರಿಗಳ ಕಿರುಕುಳದಿಂದ ಆಗಿರುವಂತಹ ಸಾವ ಅಂತೇಳಿ ಕೆಲವರು ಗುಮಾನಿಯನ್ನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ದಾರೆ. ರಾಜಕೀಯವಾಗಿಯೂ ಕೂಡ ಇದು ಬಹಳ ಆರೋಪ ಪ್ರತ್ಯಾರೋಪಕ್ಕೆ ಕಾರಣ ಆಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಕೂಡ ಈ ವಿಚಾರವಾಗಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ಕೇಳೋಣ. ಇಡೀ ರಾಷ್ಟ್ರದಲ್ಲಿ ಇದು ಒಂದು ಪ್ರವೃತ್ತಿ ಬೆಳೆಸಿದ್ದಾರೆ. ಕಳೆದ 10 ವರ್ಷದಿಂದ ಐಟಿ, ಇಡಿ ಮತ್ತು GST ಹರಾಸ್ಮೆಂಟು ಉದ್ಯಮಿಗಳಿಗೆ ಆಗ್ತಾ ಇವೆ. ಯಾವ ಉದ್ಯಮಿಗಳಿಗೆ? ಯಾರು SME MSME ಮಾಡ್ತಾರೆ ಮತ್ತು ಇಂಡಸ್ಟ್ರಿಯಲಿಸ್ಟಿಗೆ, ಯಾರು ಕೇಂದ್ರ ಸರ್ಕಾರಕ್ಕೆ ತಲೆಬಾಗೋದಿಲ್ಲ ಅವರಿಗೆ. ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ದೇವೆ.
ಇದು ಎರಡನೇದು ಮೂರನೇ ಪ್ರಕರಣ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು. ನೀವು ಯಾರಿಗೆ ಖಾಸಗಿಯಾಗಿ ಮಾತಾಡಿ ಉದ್ಯಮಿಗಳಿಗೆ ಇದು ಹರಾಸ್ಮೆಂಟ್ ಇದೆ. GST ಹರಾಸ್ಮೆಂಟ್ ನಡೀತಾ ಇದೆ, IT ED ನಡೀತಾ ಇದೆ. ಇದು ಬರೇ ಇಂಥ ವ್ಯಕ್ತಿಗಳಿಗೆ ಯಾರು ಕೇಂದ್ರ ಸರ್ಕಾರ ಮಾತು ಕೇಳಲ್ಲ. ದೊಡ್ಡ ವ್ಯಕ್ತಿಗಳು ಯಾರು ಇರ್ತಾರೆ, ಅದಾನಿ ಅಂಬಾನಿ ಅಂಥವರಿಗೆ IT ED ಏನೂ ಇಲ್ಲ. ಇನ್ಫ್ಯಾಕ್ಟ್ ಗೌರ್ಮೆಂಟು ಅವ್ರಿಗೆ ಕೆಲಸ ಮಾಡ್ತಾಯಿದ್ದಾರೆ, ಅವ್ರ ಆಳ್ಮಕ್ಕಳಾಗಿ ಸರ್ಕಾರದವ್ರು ದುಡಿತಾ ಇದ್ದಾರೆ. ಯಾವ ರೀತಿ ಅವರಿಗೆ ಹೊಸ ಬಿಸ್ನೆಸ್ ತರಬೇಕು, ಹೇಗೆ ಅವರಿಗೆ ಬಂಡವಾಳದ ಅವಕಾಶ ಹೆಚ್ಚು ಮಾಡಿಕೊಡ್ಬೇಕು, ಹೇಗೆ ನೀತಿಗಳನ್ನು ಯೋಜನೆಗಳನ್ನು ಅವ್ರ ಪರವಾಗಿ ಮಾಡಬೇಕಾಗಿರೋದೇ ನಡೆದಿರೋದೆ ಹೊರತು ಬೇರೆ ಯಾರಿಗೂ ಈ ಕೇಂದ್ರ ಸರ್ಕಾರ ಇಲ್ಲ. ಇದು ಬರೀ ಕೆಲವು ಬಂಡವಾಳಶಾಹಿಗಳಿಗೆ ಮಾತ್ರ ಇರೋದು. ಕೇರಳ ರಾಜಕೀಯ ಪ್ರವೇಶಕ್ಕೂ ಕೂಡ ಏನಾದರೂ CJ ರಾಯ್ ಸಿದ್ಧತೆಯನ್ನ ನಡೆಸ್ತಾ ಇದ್ರ ಅನ್ನುವಂಥ ಅನುಮಾನ ವ್ಯಕ್ತ ಆಗ್ತಾ ಇದೆ. ಹೌದು, ವಿದೇಶದಲ್ಲಿ ಹವಾಲಾ ಮುಖೇನವಾಗಿ ಪಕ್ಷಗಳಿಗೆ ಹಣ ಸಂದಾಯ ಮಾಡಿದ್ದಾರೆ ಇವರು, ಕೇರಳದ ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ. ಈ ಗುಮಾನಿಯೂ ಕೂಡ ಇದೆ. ಪಕ್ಷ ಅಧಿಕಾರಕ್ಕೆ ಬಂದ್ರೆ ಇವ್ರು ಯಾರಿಗೆ ಹಣ ಸಂದಾಯ ಮಾಡ್ತಾ ಇದ್ರಲ್ಲ ಅಥವಾ ಸಹಾಯ ಮಾಡ್ತಾ ಇದ್ರಲ್ಲ, ಆ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಲಾಭದ ಲೆಕ್ಕಾಚಾರದಲ್ಲಿ CJ ರಾಯ್ ಇದ್ರು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ರಾಜಕೀಯ ಪ್ರವೇಶಕ್ಕೆ ಏನಾದರೂ ಅವರು ಪ್ಲಾನ್ ಮಾಡ್ಕೊಂಡಿದ್ರ, ಹವಾಲಾ ಹಣದಿಂದ ರಾಜಕೀಯವಾಗಿ ಕೆಲ ಲಾಭ ಪಡೆಯುವಂತ ನಿಟ್ಟಿನಲ್ಲಿ ರಾಯ್ ಏನಾದರೂ ಸಿದ್ಧತೆಯಲ್ಲಿದ್ರ ಅನ್ನೋದು ಕೂಡ ಮೂಲಗಳಿಂದ ಲಭ್ಯ ಆಗ್ತಾ ಇರುವ ಮಾಹಿತಿ. ಇದು ಅವರು ಪೊಲಿಟಿಕಲ್ ಏನಾದರೂ ಇಂಟ್ರೆಸ್ಟ್ ಇತ್ತ ಅನ್ನುವಂಥ ವಿಚಾರ. ಇದರ ಜೊತೆಗೇನೆ ಕೇರಳ ಎಲೆಕ್ಷನ್ CJ ರಾಯ್ ಆತ್ಮಹತ್ಯೆ ಕಾರಣ ಆಯ್ತಾ, ಕೇರಳದ ಕೆಲ ನಾಯಕರುಗಳಿಗೆ CJ ರಾಯ್ ಫಂಡಿಂಗ್ ಮಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಶಂಕೆ. ಏಪ್ರಿಲ್ನಲ್ಲಿ ಕೇರಳ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಈ ಸಂಬಂಧ ಉದ್ಯಮಿಗಳ ಮೇಲೆ IT ಇಲಾಖೆ ಸಹಜವಾಗಿ ಕಣ್ಣಿಟ್ಟಿದೆ. ಕಳೆದ ಕೆಲ ಎಲೆಕ್ಷನ್ಗಳಲ್ಲಿ ಹಲವು ನಾಯಕರುಗಳಿಗೆ ಏನಾದರೂ CJ ರಾಯ್ ಕಡೆಯಿಂದ ಫಂಡಿಂಗ್ ಆಗಿತ್ತ. ಖ್ಯಾತ ಉದ್ಯಮಿ CJ ರಾಯ್ ಫಂಡಿಂಗ್ ಮಾಡಿದಂಥ ಅನುಮಾನ ಕೂಡ ಈಗ ಪೊಲೀಸರಿಗೆ ಇದ್ದು, ಆ ನಿಟ್ಟಿನಲ್ಲೂ ಕೂಡ IT ತನಿಖೆಯನ್ನು ನಡೆಸ್ತಾ ಇತ್ತು. ಪೊಲೀಸರು ಕೂಡ ಆ ವಿಚಾರದಲ್ಲಿ ಇದೀಗ ಗಮನ ಕೊಡ್ತಾ ಇದ್ದಾರೆ.